ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇಲ್ಲಿ ಸಂಚಿಕೆ ಶುರುವಿನಲ್ಲಿ ಏನಾಗುತ್ತಂದರೆ, ಭದ್ರಾ ಸ್ವಾಮಿಗಳ ಮಗಳ ಹತ್ರ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ತಾ ಇರ್ತಾರೆ, ನೀವು ಅಲ್ಲಿ ಏನು ನೋಡಿದ್ರು ದಯವಿಟ್ಟು ಬಂದು ಹೇಳಿ. ಅವರು ಅಷ್ಟೊಂದು ಕೇಳ್ಕೊತಾ ಇದ್ದಾರಲ್ಲವ, ಅವತ್ತಲ್ಲಿ ಏನು ನಡೀತು ಅಂತ ಹೇಳ್ಬಿಡವ ಅಂತ ಸ್ವಾಮಿಗಳು ಕೇಳ್ತಾರೆ. ಸ್ವಾಮಿಗಳ ಮಗಳು ಹೇಳ್ತಾರೆ, ಯಾವಾಗಲೂ ಹೋಗಂಗೆ ಒತ್ತಾರನೇ ಎದ್ದು ನಾನು ಕಾಡಿಗೆ ಗಿಡ ಮೂಲಿಕೆ ತರಕ್ಕೆ ಹೋಗಿದ್ದೆ, ಆವಾಗ ಅಲ್ಲಿ ಏನಾಯಿತು ಅಂದರೆ ಅಂತ ಹೇಳಿ ಫ್ಲ್ಯಾಶ್ ಬ್ಯಾಕಿಗೆ ಹೋಗ್ತಾರೆ. ಇಲ್ಲಿ ವಿದ್ಯಾ ನೋಡಿದರೆ, ಅಯ್ಯೋ ಊರಿಗೆ ಹೋಗೋ ದಾರಿ ಬೇರೆ ಸಿಕ್ಬಿಡ್ತು, ಈ ಗೌಡ್ರಿಗೆ ಎಷ್ಟು ಕೂಗಿದ್ರು ಕೇಳಿಸ್ತಾ ಇಲ್ವಲ್ಲ, ಏನು ಮಾಡಲಿ, ನಾನು ಕೂಗ್ತಾ ಇರೋದು ಕೇಳಿಸ್ತಾ ಇದ್ದದೆ. ಗೌಡ್ರೆ ಎಲ್ಲಿದ್ದೀರಾ ಗೌಡ್ರೆ, ಬಿರ್ನೆ ಬನ್ನಿ ಗೌಡ್ರೆ ಅಂತ ಜೋರಾಗಿ ಚೀರ್ತಾ ಇರಬೇಕಾದ್ರೆ ವಿದ್ಯೆ ಹೀಗೆ ಹಿಂದೆಯಿಂದ ಬಂದ್ಬಿಟ್ಟು ಸುಭಾಷ್ ಒಂದು ದೊಣ್ಣೆ ತಗೊಂಡು ತಲೆಗೆ ಜೋರಾಗಿ ಬಾರಿಸ್ಬಿಡ್ತಾರೆ. ನನಗೆ ಯಾರಿಗೆ ಹೊಡೆದ್ರು ಅಂತ ಹಿಂದೆ ತಿರುಗಿ ವಿದ್ಯೆ ನೋಡಿದ್ರೆ, ಆ ಕಡೆಯಿಂದನೇ ಸುತ್ತಾ ಇರ್ತಾನೆ ಸುಭಾಷ. ವಿದ್ಯೆನ ಕಣ್ಣಿಗೆ ಕಾಣೋದಿಲ್ಲ. ಹಾಗೆ ಇದ್ದಕ್ಕಿದ್ದಂಗೆ ತಲೆಗೆ ಪೆಟ್ಟು ಬಿದ್ದಿದ್ರಿಂದ ವಿದ್ಯೆ ಕೆಳಗಡೆ ಬಿದ್ದುಬಿಡ್ತಾರೆ. ವಿದ್ಯೆ ಉಳುಗಳ ಗೂಡಿಂದ ಔಷಧಿ ತಂದಿರೋದನ್ನು ಸುಭಾಷ ಬ್ಯಾಗಲ್ಲಿ ತೊಗೊಂಡು ಎತ್ಕೊಂಡು ಸುಭಾಷ, ಇವತ್ತಿಂದ ನಿನ್ನ ಶುಕ್ರದಶೆ ಶುರುವಾಯ್ತು ಕಣ್ಲ ಅಂತ ಹೇಳಿ ಆ ಬ್ಯಾಗ್ನ ಆ ಕಡೆ ಎಸ್ದುಬಿಟ್ಟು ಅವಳನ್ನ ದಾಟ್ಕೊಂಡು ಹೋಗ್ಬಿಡ್ತಾರೆ ಸುಭಾಷ್ ಹೋಗ್ತಿದ್ದ ಹಾಗೆ ಸಾಧುಗಳ ಮಗಳು ಬಂದ್ಬಿಟ್ಟು, ಅಕ್ಕರೆ ಎದ್ದೇಳಿ, ಏನಾಯ್ತು ಅಕ್ಕರೆ ಅಂತ ಎಬ್ಬಿಸ್ತಾರೆ. ಆದರೆ ವಿದ್ಯೆ ಎದ್ದೇಳದ ಕಾರಣ ಅಲ್ಲೇ ಪಕ್ಕದಲ್ಲಿ ಕೆರೆ ಇರುತ್ತೆ, ಕೆರೆಯಲ್ಲಿ ನೀರು ತರೋಣ ಅಂತ ಹೋಗ್ತಾರೆ. ನೀರು ತೊಗೊಂಬರ್ಬೇಕಾದ್ರೆ ಬೊಗಸೆಯಲ್ಲಿ ನೀರೇ ನಿಲ್ಲಲ್ಲ. ಆಗ ಮತ್ತೊಂದು ಕಡೆ ಏನಾದರೂ ಹೋಗಿ ಒಂದು ಎಲೆ ತೊಗೊಂಡು ಅದರಿಂದ ನೀರು ತೊಗೊಬರೋಣ ಅಂತ ಎಲೆ ಸಿಗುತ್ತೆ. ಎಲೆಯಲ್ಲಿ ನೀರು ತೊಗೊಂಡು ಹತ್ತಿರ ಬಂದು ನೋಡ್ತಿದ್ದಾಗೆ ವಿದ್ಯೆ ಅಲ್ಲಿ ಇರೋದಿಲ್ಲ. ಅಯ್ಯೋ ಎಲ್ಲಿಗೋದ್ರಪ್ಪ, ಅಕ್ಕೋರು ಕಾಣಿಸ್ತಾ ಇಲ್ವಲ್ಲ ಅಂತ ಗಾಬರಿಲಿ ಇರ್ತಾರೆ ಸಾಧುಗಳ ಮಗಳು. ಫ್ಲ್ಯಾಶ್ ಬ್ಯಾಕಿಂದ ಆಚೆ ಬಂದು ಸಾಧುಗಳ ಮಗಳು ಹೇಳ್ತಾರೆ, ಅವರು ಮದ್ದು ತಗೊಂಡು ಅಲ್ಲಿಂದ ಹೋದಾಗ ಆ ಹೆಣ್ಮಗಿಗೆ ಜ್ಞಾನನೇ ಇರಲಿಲ್ಲ, ಅದಕ್ಕೆ ನೀರು ತಂದು ಕುಡ್ಸೋಣ ಅಂತ ಬುಟ್ಟಿನ ಅಲ್ಲೇ ಬಿಟ್ಬಿಟ್ಟು ಹೋಗಿದ್ದೆ. ಹೋಗಿ ನೀರು ತರೋವಷ್ಟೊತ್ತಿಗೆ ಆ ಹೆಣ್ಮಗ ಅಲ್ಲಿ ಇರಲೇ ಇಲ್ಲ. ಅದಕ್ಕೆ ಏನಾಯ್ತು ಅಂತ ದಿಗ್ಲು ಬಿದ್ದು ಆಸ್ಪತ್ರೆ ತವ ಹೇಳೋಣ ಅಂತ ಬಂದೆ. ಅಲ್ಲಿ ಬಂದು ನೋಡಿದ್ರೆ ಡಾಕ್ಟ್ರು ಆ ಹೆಣ್ಮಗಿಗೆ ಚಿಕಿತ್ಸೆ ಮಾಡ್ತಾ ಇದ್ರು. ಆಗ ಭದ್ರಾ ಕೇಳ್ತಾರೆ, ಇಂಥ ಅನಾಹುತ ಆಗಿದ್ರು ಯಾಕೆ ನೀವು ಹೇಳ್ದೆ ಸುಮ್ಮನೆ ಇದ್ರಿ? ಆಗ ಆ ಹುಡುಗಿ ಹೇಳ್ತಾರೆ, ನಾನು ಅಲ್ಲಿ ಬಂದು ನೋಡಿದಾಗ ಎಲ್ಲ ಸರಿಯಾಗಿತ್ತು, ಎಲ್ಲರ ಮುಖದಲ್ಲೂ ಸಂತೋಷ ಅನ್ನೋದು ತುಂಬಿತ್ತು. ಅಂತ ಸಮಯದಲ್ಲಿ ನಾನೇನಾದ್ರೂ ಅಲ್ಲಿ ನಡೆದಿದ್ದನ್ನ ಹೇಳಿದ್ರೆ ಏನು ಅನಾಹುತ ಆಗುತ್ತೋ ಅಂತ ಸುಮ್ಮನಾಗ್ಬಿಟ್ಟೆ. ಬೇಕು ಅಂತಾನೆ ಈ ವಿಷಯ ಹೇಳದೆ ಸುಮ್ಮನೆ ಆಗ್ಲಿಲ್ಲ, ಸಂತೋಷ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ಮೌನ ಆಗ್ಬಿಟ್ಟೆ ಅಂತ ಹೇಳ್ತಾರೆ ಆ ಹುಡುಗಿ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಭದ್ರನ ಹತ್ರ ಕೇಳ್ಕೊತಾರೆ ಆ ಹುಡುಗಿ. ಅಯ್ಯೋ, ನೀವು ಕ್ಷಮೆ ಕೇಳುವಂತ ತಪ್ಪೇನು ಮಾಡಿಲ್ಲ, ಆದ್ರೆ ಅವತ್ತು ನೀವು ಮೌನವಾಗಿ ಇದ್ದಿದ್ರಿಂದ ಪಾಪಿ ಗುಳ್ಳೆನರಿ ಏನು ಕೆಲಸ ಮಾಡದೆ ಇದ್ರುವೆ ಸರ್ಪದಿಂದ ಮೆರೆಯಕ್ ನಿಂತವನೆ. ಆದ್ರೆ ಅವನಿಂದ ಒಳ್ಳೇದಾಗದ್ಕಿಂತ ಜಾಸ್ತಿ ಕೆಟ್ಟದ್ದೇ ಆಗ್ತೈತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಕಷ್ಟಪಟ್ಟವ್ರಿಗಲ್ವಾ ಆ ಪ್ರತಿಫಲ ಸಿಗ್ಬೇಕು ಅಂತ ಹೇಳ್ತಾರೆ ಭದ್ರಾ. ಆಗ ಸ್ವಾಮಿಗಳು ಹೇಳ್ತಾರೆ, ಖಂಡಿತ ಸಿಗ್ಬೇಕಪ್ಪ, ಹೆಂಗಿದ್ರು ಸತ್ಯ ಏನು ಅಂತ ಗೊತ್ತಾಯ್ತಲ್ಲ, ನೀನ್ ಹೋಗಿ ಎಲ್ರಿಗೂ ಹೇಳ್ಬಿಡಪ್ಪ ಅಂತ ಹೇಳ್ತಾರೆ. ಆಗ ಭದ್ರಾ ಹೇಳ್ತಾರೆ, ನಾನು ಹೇಳಿದ ತಕ್ಷಣನೇ ಒಪ್ಕೊಳ್ಳೋ ಜಾಯಮಾನ ಒಂದಲ್ಲ, ಏನ್ ನಡೀತು ಅಂತ ಎಲ್ರ ಮುಂದೆ ಬಂದು ಹೇಳಿ ಅಂತ ಭದ್ರಾ ಹೇಳ್ತಾರೆ. ಇಲ್ಲ, ನಾವು ಅಂತ ಸಾಧುಗಳು ಹೇಳಿದಾಗ ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡಿ, ಏನು ತೊಂದರೆ ಆಗ್ದಂಗೆ ಕರ್ಕೊಂಬಂದು ಬಿಡೋ ಜವಾಬ್ದಾರಿ ನಂದು ಅಂತ ಕೇಳ್ಕೊಂತಾರೆ ಭದ್ರಾ. ಸರಿ ಕಣಪ್ಪ, ನಾವು ಬರ್ತೀವಿ ಅಂತ ಸಾಧುಗಳು ಹೇಳಿದಾಗ ಭದ್ರಾ ಹೇಳ್ತಾರೆ, ಸರಿ ಬನ್ನಿ ಅಂತ ಹೋಗುವಾಗ ಮತ್ತೆ ಯೋಚನೆ ಮಾಡ್ತಾರೆ ಭದ್ರಾ. ಸಾಧುಗಳೇ, ಇನ್ನೊಂದು ಮಾತು ನಿಮ್ಗೆ ಹೇಳ್ತೀನಿ ಅಂತೇಳಿ ಸೀಕ್ರೆಟ್ ಆಗಿ ಸಾಧುಗಳ ಹತ್ರ ಒಂದು ಮಾತು ಹೇಳ್ತಾರೆ. ಸರಿ ಆಯ್ತಪ್ಪ ಅಂತ ಹೇಳಿ ಮಗಳ ಹತ್ರ ಇರೋ ಬುಟ್ಟಿನ ಇಸ್ಕೊಂಡು ಸಾಧುಗಳು ಎಲ್ಲಿಗೂ ಹೋಗ್ತಾರೆ. ಈ ಕಡೆ ನೋಡಿದ್ರೆ ಮದ್ವೆ ಮನೆಯಲ್ಲಿ ವಿದ್ಯೆ ಎಲ್ಲರ ಜೊತೆ ನಗ್ನಗ್ತಾ ಮಾತಾಡ್ತಾ ನಿಂತಿರ್ಬೇಕಾದ್ರೆ ಈಶ್ವರಿ ಚಿತ್ರ ಅಲ್ಲಿಗೆ ಬರ್ತಾರೆ. ವಿದ್ಯಾ ಅಂತ ಈಶ್ವರಿ ಹೇಳ್ಕೊಂಡು ಬಂದಾಗ, ಹೇಳಿ ಚಿಕ್ಕತ್ತೆ ಅಂತ ವಿದ್ಯೆ ಹೇಳ್ತಾರೆ. ಏನು ಎಲ್ರನ್ನ ಇಷ್ಟು ಖುಷಿಯಾಗಿ ಮಾತಾಡಿಸ್ತಾ ಇದೀಯಾ, ಏನ್ ಸಮಾಚಾರ ಅಂತ ಕೇಳ್ತಾರೆ ಈಶ್ವರಿ. ಆಗ ವಿದ್ಯೆ ಹೇಳ್ತಾರೆ, ಅಯ್ಯೋ ಇದು ಒಳ್ಳೆ ಸರಿ ಹೋತು ಚಿಕ್ಕತ್ತೆ, ನಾನೇನು ಓಡಾಡದೆ ಸುಮ್ಕೆ ಕೂತಿದ್ರೆ ಏನಪ್ಪ ಇದು ಅಟ್ಟಿ ಇರಿಸೋಸೆ ಖುಷಿಯಾಗಿ ಓಡಾಡೋದ್ ಬಿಟ್ಟು ಸುಮ್ಕೆ ಕುಂತಿದ್ದೀರಾ ಅಂತ ಹೇಳ್ತೀರಾ, ಆಮೇಲೆ ಏನಾದ್ರೂ ಮಾತಾಡಕಂತ ಹೋದ್ರೆ ಕೋರ್ಟಲ್ಲಿ ಏನು ಸಂಬಂಧ ಇಲ್ಲ ಅಂತ ತೀರ್ಪು ಕೊಟ್ಟಿಲ್ವೇ ಅಂತ ಹೇಳ್ತೀರಾ, ಅದಕ್ಕೆ ಖುಷಿಯಾಗಿ ಮೈದನ್ ಮದ್ವೆ ಮಾಡೋಣ ಅಂತ ಓಡಾಡ್ತಾ ಇದ್ರೆ ನೀವು ನೋಡಿದ್ರೆ ಹಿಂಗೆ ಕೇಳ್ತಾ ಇದ್ರ, ನನ್ನ ಮನಸ್ಸಿಗೆ ಶಾನೆ ನೋವಾಯ್ತದೆ ಚಿಕ್ಕತ್ತೆ ಅಂತ ಹೇಳ್ತಾರೆ ವಿದ್ಯಾ. ಮೂರಡಿ ನಿನ್ನ ಅತಿ ಬುದ್ಧಿವಂತಿಕೆನ ನನ್ನ ಹತ್ರ ತೋರಿಸ್ಬೇಡ, ಎಲ್ಲಿ ಅವನು ಅಂತ ಕೇಳ್ತಾರೆ ಈಶ್ವರಿ. ಆಗ ವಿದ್ಯೆ ಹೇಳ್ತಾರೆ, ಯಾರು ಚಿಕ್ಕತ್ತೆ ಅಂತ ಕೇಳ್ತಾರೆ. ಚಿತ್ರ ಹೇಳ್ತಾರೆ, ಹಾ ನಿನ್ ಗಂಡ ಭದ್ರಾ ಎಲ್ಲವನೇ, ಅವನು ಕಾಣಿಸ್ತಾ ಇಲ್ವಲ್ಲ, ಶುರುವಾಗೋಯ್ತು ಟೆನ್ಷನ್, ಶುರುವಾಗೇ ಹೋಯ್ತು ನಲ್ಲಿ ನಿಮ್ ಜೀವ ಈಗ ಹೊಡ್ಕೊಳ್ಳೋದ್ರಲ್ಲಿ ಶುರುವಾಯ್ತಲ್ಲ ಚಿಕ್ಕತ್ತೆ ಅಂತ ವಿದ್ಯೆ ಹೇಳ್ತಾರೆ. ಏನೇ ಮಾತಾಡ್ತಾ ಇದೀಯಾ, ಟೆನ್ಷನ್ ನಮ್ಗೆ ಯಾಕಾಗುತ್ತಂತ ಈಶ್ವರಿ ಕೇಳ್ತಾರೆ. ಯಾಕಂದ್ರೆ ಅವ್ರು ಕಾಣಿಸ್ತಾ ಇಲ್ಲ ಅಂತ ಅನ್ಬಿಟ್ಟು ಗಾಬರಿ ಬಿದ್ದು ಇಲ್ಲಿಗೆ ಬಂದಿದಿರಲ್ವೇ, ಮುಖಾನೇ ಹೇಳ್ತಾ ಇದೆ. ಆದ್ರೂ ನನ್ನ ಬಾಯಿಯಿಂದನೇ ಕೇಳ್ಬೇಕು ಅನ್ನೋ ಆಸೆ ಇದ್ರೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅನ್ಕೊಂಡಿರೋ ಕೆಲ್ಸನ ಸಾಧಿಸ್ಬೇಕಂತ ಮನೆ ಹಾಳು ದಾರಿಗೆ ಹೋಗಿ ಮಾಡದೇ ಇರೋ ಕೆಲ್ಸನ ಮಾಡಿದೀರ ಅಂದ್ಮೇಕೆ ದಾರಿನಲ್ಲಿ ಅಡ್ಗಾಲ ಅನ್ನೋದು ಇದ್ದೇ ಇರ್ತದಲ್ವಾ ಚಿಕ್ಕತ್ತೆ ಅಂತ ಹೇಳ್ತಾರೆ ವಿದ್ಯಾ. ಏನೇ ಬೊಗಳ್ತಾ ಇದೀಯ ಅಂತ ಈಶ್ವರಿ ಕೇಳ್ತಾರೆ. ಆಗ ವಿದ್ಯೆ ಹೇಳ್ತಾರೆ, ನಾನು ಏನ್ ಬೊಗಳ್ತಾ ಇದೀನಿ ಅಂತ ನಿಜವಾಗ್ಲೂ ನಿಮ್ಗೆ ಗೊತ್ತಿಲ್ಲ ಚಿಕ್ಕತ್ತೆ, ನನ್ ಮಗ ಏನೋ ಕಡ್ದು ಕಟ್ಟೆ ಹಾಕ್ಬಿಟ್ಟವನೆ, ದೊಡ್ಡ ಸಾಧನೆ ಮಾಡೋನೆ ಅಂತ ನೀವು ಮೆರ್ಸಿದ್ದೇನು, ಅವನಿಗೆ ಬಿಟ್ಟಿ ಬಿಲ್ಟಪ್ ತಗೊಂಡ್ ಮೆರೆದಿದ್ದೇನು, ನಿಮ್ ಮಗ ಆ ಕೆಲಸ ಮಾಡೇ ಇಲ್ಲ, ಸೂರ ಅಲ್ಲ ಹೇಡಿ ಅನ್ನೋದು ನಿಮಗೆ ಗೊತ್ತಿದ್ರುನುವೆ
ನೀವು ಆಟ ಆಡ್ತಾ ಇದ್ದೀರಾ ಅಂದ್ಮ್ಯಾಕೆ ಬಂಡವಾಳ ಎಲ್ಲಿ ಬಯಲಾಗ್ ಹೋಗ್ಬಿಡುತ್ತೋ ಅಂತ ಭಯ ಇರ್ಬೇಕಲ್ವ ಚಿಕ್ಕತ್ತೆ ಅಂತ ವಿದ್ಯಾ ಹೇಳ್ತಾರೆ. ಏನೇ ಮಾತಾಡ್ತಾ ಇದೀಯಾ, ನನ್ನ ಮಗ ಏನೇ ಮಾಡಿದಾನ ಅಂತದ್ದು, ಬಂಡವಾಳ ಬಯಲು ಮಾಡುವಂಥದ್ದು ಅವ್ನು ಏನ್ ಮಾಡೋನಿ ಅಂತ ಹೇಳ್ತಾರೆ ಈಶ್ವರಿ. ಆಗ ವಿದ್ಯಾ ಹೇಳ್ತಾರೆ, ಮೊಬೈಲು ಕಳೆದೋಯ್ತು ಅಂದ್ರೆ ನೀವ್ಯಾಕೆ ಚಿಕ್ಕತ್ತೆ ಚೂಬಿ ಮುಟ್ಕೊಂಡು ನೋಡ್ತಾ ಇದ್ದೀರಾ, ಮಗ ಏನು ಮಾಡಿಲ್ಲ, ಹುಟ್ಟೆ ಇಲ್ಲ ಅನ್ನೋ ಸತ್ಯನ ಸಮಾಧಿ ಮಾಡಿ ಬಂದವನಲ್ಲ, ಆ ಸತ್ಯನ ಭದ್ರೇಗೌಡರು ಹೊರಗಡೆ ತಂದು ಸಿಂಗಾರ ಮಾಡಿ ಮೆರವಣಿಗೆ ಮಾಡಿಸ್ತಾರಂತ ಹೇಳ್ತಾರೆ ವಿದ್ಯಾ ಹೇಳಿದ ಮಾತಿಗೆ ಚಿತ್ರ ಹಾಗೆ ಈಶ್ವರಿ ಶಾಕ್ ಆಗ್ಬಿಡ್ತಾರೆ. ಚಿತ್ರ ಹೇಳ್ತಾರೆ, ಅದೇನ್ ಸತ್ಯನೇ, ಅದೇನ್ ಮೆರವಣಿಗೆ ಮಾಡ್ತಾರಂತ ಹೇಳ್ತಾ ಇದೀಯ ಅಂತ ಕೇಳ್ತಾರೆ. ಅದೇ ಇನ್ನೊಬ್ರು ಶಮನ ಕದ್ದು ನಾನು ಹುಲಿ ಅನ್ನೋ ಮುಖವಾಡ ಹಣ ಹಾಕೊಂಡು ಆರ್ಭಟ ಮಾಡ್ತಾ ಇದ್ದಾನಲ್ಲ, ಮುಖವಾಡದ ಹಿಂದೆ ಇರೋದು ಹುಲಿ ಅಲ್ಲ ಗುಳ್ಳೆ ನರಿ ಅನ್ನೋದನ್ನ ಟ್ರೈಲ್ ಮಾಡೋ ಟೈಮು ಹತ್ರ ಬಂತು ಅಂತ ಹೇಳ್ತಾ ಇದೀನಿ ಅಂತ ಹೇಳ್ತಾರೆ ವಿದ್ಯಾ. ಮಗನಿಗೆ ಮಾತ್ರ ಅಲ್ಲ, ನಿಮ್ ಮಗನಿಗೆ ಜನ್ಮ ಕೊಟ್ಟಿರೋ ನಿಮ್ಗೂ ಏನೇ ತಪ್ಪು ಮಾಡಿದ್ರುನುವೆ ಅವನು ಬೆನ್ನೆಲುಬಾಗಿ ನಿಂತಿದಿರಲ್ಲ ನೀವು ಸರಿಯಾಗಿ ಅನುಭವಿಸ್ತೀರ, ಅದಕ್ಕೆ ಸಿದ್ಧವಾಗಿರಿ ಅಂತ ಹೇಳಿ ವಿದ್ಯೆ ಅಲ್ಲಿಂದ ಹೋಗ್ಬಿಡ್ತಾರೆ. ಈಶ್ವರಿ ಚಿತ್ರ ಒಬ್ರಿಗೊಬ್ರು ಮುಖ ನೋಡ್ಕೊಂಡು ಇದೇನೇ ಹಿಂಗಾಗ್ತಾ ಇದೆ ಅಂತ ಸನ್ನೆಲೆ ಮಾತಾಡ್ಕೋತಾರೆ. ಈ ಕಡೆ ನೋಡಿದ್ರೆ ಭದ್ರಾ ಅವರು ವೇಟ್ ಮಾಡ್ತಾ ಇರ್ತಾರೆ. ತಂದೆ ಮಗಳು ಜಲ್ದಿ ಬಾರವ, ಅವ್ರು ನಮಗೋಸ್ಕರ ಕಾಯ್ತಾ ಇದಾರೆ ಅಂತ ಬರ್ತಾರೆ. ನಡಿಯಪ್ಪ, ನೀನ್ ಹೇಳಿದ್ದೆಲ್ಲ ಅದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಈ ಬ್ಯಾಗ್ ಒಳಗೆ ಇಟ್ಕೊಂಡಿದೀನಿ. ಆಗ ಹುಡುಗಿ ಹೇಳ್ತಾರೆ, ಸರಿ ಅಣ್ಣ, ಇದನ್ನೆಲ್ಲ ಯಾಕೆ ತರಕ್ ಹೇಳಿದ್ರಿ? ಆಗ ಭದ್ರಾ ಹೇಳ್ತಾರೆ, ಮುಳ್ಳಿಂದಾನೇ ತೆಗಿಬೇಕಂತ ಹೇಳಿದಾರಲ್ವಾ, ಮೋಸಗಾರಿಗೆ ಮೋಸದಿಂದಾನೇ ಸೋಲಿಸ್ಬೇಕು. ಸರಿ ಬನ್ನಿ ಹೊರಡೋಣ ಅಂತ ಹೇಳಿ ಕಾರಲ್ಲಿ ಕೂತ್ಕೋತಾರೆ. ಭದ್ರಾ ಅವರು ಹೊರಡ್ತಾರೆ. ಮತ್ತೆ ಈ ಕಡೆ ಶಿವರಾಮೇಗೌಡರು ಎಲ್ರು ಒಂದ್ ಹತ್ರ ಸೇರಿರ್ತಾರೆ. ಮೋಹನ್ ಅವರು ಬರ್ತಾರೆ. ಈ 10:45ಕ್ಕೆ ಶುಭ ಲಗ್ನ ಐತಿ ಅಂತ ಹೇಳಿದ್ರು, ಆದ್ರೆ ಈ ಭದ್ರೆ ಇನ್ನೂ ಬರ್ಲಿಲ್ವಲ್ಲ ಅಂತ ಮೋಹನ ಹೇಳ್ತಾರೆ. ಅಯ್ಯೋ ಹೌದಲ್ವಾ ಅದ್ಗೆ, ಅಣ್ಣ ಅವನಿಗೆ ಫೋನ್ ಮಾಡಿದ್ರು ಫೋನು ಹೋಗ್ತಾ ಇಲ್ಲ ಅಂತ ಗೋವಿಂದ ಹೇಳ್ಬೇಕಾದ್ರೆ ಈಶ್ವರಿ ಚಿತ್ರ ಅಲ್ಲಿಗೆ ಬರ್ತಾರೆ. ಸುಭಾಷನು ಜೊತೆಗೆ ಬರ್ತಾನೆ. ಅವನ್ನ ನೋಡ್ಬಿಟ್ಟು ಶಿವರಾಮೇಗೌಡರು ಹೇಳ್ತಾರೆ, ಮದುಮಗನೇ ಬಾ ಅಂತ ಕರೀತಾರೆ. ಅಮ್ಮಮ್ಮ ಹೇಳ್ತಾರೆ, ಪರವಾಗಿಲ್ಲ ನನ್ನ ಮೊಮ್ಮಗನೇ, ಪಟೇಲ್ ನೀನು ರಾಜ್ಕುಮಾರ ಕಣ್ಣಂಗ್ ಕಾಣ್ತಾ ಇದೀಯಾ. ಅತ್ತೆ ನೀವ್ ಹೇಳ್ದಂಗೆ ನಮ್ ಸುಭಾಷ ಯಾವ ಹೀರೋಗಳಿಗೂ ಕಮ್ಮಿ ಇಲ್ಲ ಅಂತ ಮೋಹನ ಹೇಳ್ತಾರೆ. ಅಷ್ಟರಲ್ಲಿ ವಿದ್ಯೆನೂ ಸಹ ಅಲ್ಲಿಗೆ ಬರ್ತಾರೆ. ಶಿವರಾಮೇಗೌಡರು ಹೇಳ್ತಾರೆ, ಅದೇ ಯಾಕ್ಲ ಹಿಂಗ್ ನಿಂತಿದಿ, ಬಾರ್ಲಾ ಕುತ್ಕೋ ಅಂತ ಶಿವರಾಮೇಗೌಡರು ಕರೀತಾರೆ. ಪರವಾಗಿಲ್ಲ ಬಿಡು ದೊಡ್ಡಪ್ಪ ಅಂತ ಸುಭಾಷ್ ಹೇಳಿದಾಗ, ಅಲ್ಲೇ ನೀನ್ ಮದುಮಗ ಕಣ್ಲಾ, ಹಂಗೆಲ್ಲ ನಿಂತ್ಕೊಳಕಿಲ್ಲ, ಬಾ ಕುತ್ಕೋ ಅಂತ ಹೇಳಿ ಶಿವರಾಮೇಗೌಡರು ಕರೀತಾರೆ. ಈ ಕಡೆ ಚಿತ್ರ ಆ ಕಡೆ ಈ ಕಡೆ ಸುತ್ತಮುತ್ತ ನೋಡ್ಬಿಟ್ಟು, ಅವ್ವ ಭದ್ರ ಇನ್ನೂ ಬಂದಿಲ್ಲ ಕಣವ. ಈಶ್ವರಿ ಹಲ್ ಕಡ್ಕೊಂಡು ಹೇಳ್ತಾರೆ, ಅದೆಲ್ಲೋದ್ನೆ ಆ ಮೂರಡಿ ಬೇರೆ ಹೂವಾಡ ಕಳಿಸ್ತಾನಂತ ಬ್ಯಾರೆ ಹೇಳ್ತವಳೆ. ಈ ಕಡೆ ಇವನ್ ಟೆನ್ಷನ್ ಆದ್ರೆ ಒಂದ್ ಕಡೆ ನವ್ವೆ ಏನ್ ಮಾಡ್ಬಿಡ್ತಾಳ ಅಂತ ಟೆನ್ಷನ್ ಆಗ್ತೈತೆ. ನೀವಂತೂ ತಲೆ ಕೆಟ್ಟೋಗ್ತೈತಿ ಚಿತ್ರ ಅಂತ ಸನ್ನೆಲೆ ಹೇಳ್ತಾರೆ ಈಶ್ವರಿ. ಈ ಕಡೆ ಸಾವಿತ್ರಿ ವಿನಂತಿಗೆ ಹೇಳ್ತಾರೆ, ನೋಡ್ದೇನೆ ನಿನ್ ಮತ್ತೆನಾ, ಅವಾಗ್ಲೂ ನನ್ನೋಳು ಬೂದ್ಗುಂಬಳ ಅಂತ, ಆದ್ರೆ ಅವಳ ಮುಖ ಸೀದ್ ಗುಂಬಳದ ತರ ಆಗ್ಬಿಟ್ಟಿದೆ. ಗೋವಿಂದ ಟೈಮ್ ಬೇರೆ ಆಗ್ತೈತೆ, ಇನ್ನೊಂದ್ಸಲ ಭದ್ರನಿಗೆ ಫೋನ್ ಮಾಡಿ ನೋಡ್ಲಾ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಗೋವಿಂದ ಅವ್ರು ಹೇಳ್ತಾರೆ, ಇಲ್ಲ ಅಣ್ಣ ಈಗ್ಲೂ ಫೋನ್ ತೆಗಿತಿಲ್ಲ ಅಂತ ಹೇಳಿದಾಗ ಚಿತ್ರ ಹಾಗೆ ಈಶ್ವರಿಯವರು ಕಣ್ ಬಿಟ್ಕೊಂಡು ನೋಡ್ತಾನೆ ಇರ್ತಾರೆ ಗೋವಿಂದ ಅವ್ರನ್ನ. ಆಗ ಅಮ್ಮಮ್ಮ ಹೇಳ್ತಾರೆ, ಆಗ್ಲೇ ಕ್ವಾಟ್ಲೆ ಹೇಳಿಲ್ವೇ ನಮ್ ಸುಭಾಸನ್ಗೆ 1000 ರೂಪಾಯಿ ಇಸ್ಕೊಂಬರಕ್ ಹೋಗಿದಾನ ಅಂತ, ಟೈಮಿಗೆ ಬರ್ತಾನೆ ಬಿಡು. ಆಗ ಕ್ವಾಟ್ಲೆ ಹೇಳ್ತಾರೆ, ಅಜ್ಜವ ನೀನ್ ಹೇಳಿದ್ದೆಲ್ಲ ಮದ್ವೆ ಮಂಟಪದ ಹತ್ರ ಇಟ್ಟಿದ್ದೀನಿ, ಏನಾದ್ರು ತರಬೇಕೆ ಅಂತ ಕ್ವಾಟ್ಲೆ ಕೇಳ್ತಾರೆ. ಅಮ್ಮಮ್ಮ ಹೇಳ್ತಾರೆ, ಸದ್ಯಕ್ಕೆ ಸಾಕ್ ಸುಮ್ಕೆ ಇರು. ಎಲ್ಲ ಕಂಡ ಶಿವರಾಮ, ಎಲ್ಲ ತಯಾರಿನೂ ಆಗೋಯ್ತು, ಬಂದು ಬಳಗನು ಬರಕ್ ಶುರುವಾಯ್ತು, ಆದ್ರೆ ಇನ್ನು ಹುಡುಗಿನ ಕರ್ಕೊಂಡೇ ಬಂದಿಲ್ವಲ್ಲ. ನಿನ್ನೆಯಿಂದನೂ ಅವ್ರು ಏನ್ ಮಾಡ್ತಾ ಇದ್ರಿ, ಶಾಸ್ತ್ರ ಏನು, ಸಂಪ್ರದಾಯ ಏನು ಕೇಳ್ತಾನೆ ಇಲ್ವಲ್ಲ, ಯಾಕೆ ಹಿಂಗೆ ಉದಾಸೀನ ಮಾಡ್ತಾ ಇದಾರ ಅಂತೀನಿ. ಏನು ತೊಂದ್ರೆಗಿಂದ್ರೆ ಆಗಿಲ್ಲ ತಾನೇ, ಯಾಕಂದ್ರೆ ಇಲ್ಲಿ ಗಂಟ ನಮ್ಮ ಮಟ್ಟಿಲಿ ಯಾವ ಶುಭ ಕಾರ್ಯನೂ ಸುಸೂತ್ರವಾಗಿ ನಡೆದಿಲ್ಲ ಅಂತ ಅಮ್ಮಮ್ಮ ಹೇಳಿದಾಗ ಈ ಕಡೆ ಈಶ್ವರಿ ಹಾಗೆ ಚಿತ್ರ ಕೆಕ್ಕರ್ಸ್ಕೊಂಡು ವಿದ್ಯೆನ ನೋಡ್ತಾರೆ. ಸಾವಿತ್ರಿ ಹೇಳ್ತಾರೆ, ಈ ಮದ್ವೆ ನಡೆಯಕ್ಕಿಲ್ಲ ಅನ್ನೋದು ಇನ್ನೂ ನಮ್ಮ ಅವ್ಗೆ ಗೊತ್ತಿಲ್ಲ. ಗೋವಿಂದ ಯಾವ್ದಕ್ಕೂ ಒಂದ್ಸಲ ಆಚೆಗೋಗಿ ಫೋನ್ ಮಾಡಿ ನೋಡ್ಲಾ ಅಂತ ಅಮ್ಮಮ್ಮ ಗೋವಿಂದ ಅವ್ರಿಗೆ ಹೇಳ್ತಾರೆ. ಈ ಕಡೆ ವಿದ್ಯೆ ಮನ್ಸೊಳಗೆ ಅನ್ಕೊಂತಾರೆ, ಇನ್ನೂ ಹೆಣ್ಣಿನ ಕಡೆಯವ್ರು ಬಂದಿಲ್ಲ, ಅವ್ರು ಬರೋದ್ಕಿಂತ ಮುಂಚೆ ಒಂದು ಮುಖ್ಯವಾದ ಕೆಲಸ ಇದೆ, ನಾ ಮಾಡಿ ಮುಗಿಸ್ತೀನಿ ಅಂತ ಮನ್ಸೊಳಗೆ ಅನ್ಕೊಂತಾರೆ ವಿದ್ಯಾ. ಅನ್ಕೊಂಡು ವಿದ್ಯೆ ಅಲ್ಲಿಂದ ಹೋಗ್ಬಿಡ್ತಾರೆ. ಎಲ್ಲಿಗೆ ಹೋದ್ಲಪ್ಪ ಇವಳು ಅಂತ ಚಿತ್ರ ಈಶ್ವರಿ ಗಾಬರಿ ಆಗ್ಬಿಡ್ತಾರೆ. ಹೆಣ್ಣಿನ ಕಡೆಯವರು ಬಂದ್ರು ಅನ್ಸುತ್ತೆ ಅತ್ತೆ ಅಂತ ಈಶ್ವರಿ ಹೇಳಿದಾಗ ಶಿವರಾಮೇಗೌಡರು ಹೇಳ್ತಾರೆ, ಹೌದೌದು ಅವ್ರು ಬಂದ್ರು ಅನ್ಸುತ್ತೆ, ಸುಭಾಷ ನೀನ್ ಅಲ್ಲಿಗೆ ಬರ್ಬೇಡ, ನೀನ್ ಇಲ್ಲೇ ಕುಂತಿರು ಅಂತ ಹೇಳಿ ಅವರೆಲ್ಲ ಆಚೆಗೆ ಬರ್ತಾರೆ. ಸುಭಾಷ ಕನ್ಫ್ಯೂಸ್ ಅಲ್ಲಿ ಇರ್ತಾನೆ, ಹೌದು ದಿಟ್ಟವಾಗ್ಲೂ ಇಲ್ಲಿ ಬಂದಿದ್ದಾಳ, ನನ್ನ ಮದ್ವೆ ಆಗಕ್ಕೆ ಒಪ್ಕೊಂಡಿದ್ದಾಳ, ಅಯ್ಯೋ ದ್ಯಾವ್ರೆ ಒಂದು ಗೊತ್ತಾಗ್ತಾ ಇಲ್ವಲ್ಲ ಅಂತ ಮಾತಾಡ್ಕೊಂತಾರೆ ಸುಭಾಷ್ ಅವರು. ಎಲ್ರು ಆಚೆ ಬಂದು ನವ್ಯ ಹಾಗೆ ಅವ್ರ ತಂದೆ ತಾಯಿನ ಸ್ವಾಗತ ಮಾಡೋದಕ್ಕೆ ಅಂತ ಕಾಯ್ತಾ ಇರ್ತಾರೆ. ಸಂಪತ್ ಅವರು ಬರ್ತಿದ್ದಾಗ ಹೇಳ್ತಾರೆ, ಕ್ಷಮಿಸ್ಬೇಕು, ನಮ್ಮನೆಲ್ಲ ಪೂಜೆ ಶಾಸ್ತ್ರ ಎಲ್ಲ ಇತ್ತು, ಮುಗಿಸ್ಕೊಂಡ್ ಬರೋತ್ತಿಗೆ ತಡ ಆಯ್ತು ಅಂತ ಹೇಳ್ತಾರೆ. ನವ್ಯನ ನೋಡ್ಬಿಟ್ಟು ಈಶ್ವರ್ಗೆ ತುಂಬಾ ಖುಷಿ ಆಗ್ಬಿಟ್ಟು ಅವಳ ಒಡವೆನೆಲ್ಲ ಸರಿ ಮಾಡಕ್ಕೆ ನೋಡ್ತಾರೆ. ನವ್ಯ ನೋಡ್ರೆ ತುಂಬಾ ಕೋಪ ಮಾಡ್ಕೊಂಡು ನಿಂತಿರ್ತಾರೆ. ವಿದ್ಯೆನೂ ಸಹ ಅಲ್ಲಿ ಬಂದ್ ನಿಂತಿರ್ತಾರೆ. ಕಾರ್ನ ನೋಡಿ ಚಿತ್ರ ಹೇಳ್ತಾರೆ, ಅವ್ವ ನೋಡ್ದೇನವ ಕಾರು ಸಂದಾಗಿದೆ ಅಂತ. ಸುಭಾಸನು ಅದೃಷ್ಟ ಮದ್ವೆಗಿಂತ ಮುಂಚೆನೆ ಇಷ್ಟೆಲ್ಲ ಕೊಡ್ತಾರ ಅನ್ಮ್ಯಾಕೆ ಮದ್ವೆ ಆದ್ಮೇಲೆ ಅವ್ರ ಆಸ್ತಿಗೆಲ್ಲ ಅವನೇ ವಾರಿಸ್ತಾರ ಅಂತ ಹೇಳ್ತಾರೆ ಚಿತ್ರ. ಅವ್ವ ಈ ಕಾರಲ್ಲಿ ನಾವು ಹೋಯ್ತಾ ಇರೋದ್ ನೆನ್ಸ್ಕೊಂಡ್ರಿ ಅಂತ ಹೇಳ್ಬೇಕಾದ್ರೆ ಚಿತ್ರ ಅವರು ಆಗ ಈಶ್ವರಿ ಹೇಳ್ತಾರೆ, ನೆನ್ಸ್ಕೊಳ್ಳೋದೇನೆ, ನಾಳೆಯಿಂದ ನಾವು ಅದೇ ಕಾರಲ್ಲೇ ತಾನೇ ಓಡಾಡ್ತೀವಿ. ಈ ಕಡೆ ವಿನಂತಿ ಹೇಳ್ತಾರೆ, ಇದೇನವ ಇದು, ಇವಳು ಮದ್ವೆ ನಿಲ್ಸಿ ಅವಮಾನ ಮಾಡಕ್ ಬರ್ತಾರಂದ್ರೆ, ಇವ್ರು ನೋಡಿದ್ರೆ ಕಾರು ಹುಡುಗರೆಲ್ಲ ಕೊಟ್ಟು ಸನ್ಮಾನ ಮಾಡಕ್ ಬಂದವ್ರೆ ಅಂತ ವಿನಂತಿ ಹೇಳ್ತಾರೆ. ಲೇ ಆಸೆ ತೋರಿಸಿ ಮೋಸ ಮಾಡೋದು ಅಂತಾರಲ್ಲ,
ಹಂಗೇನೆ ಇದು ಕೂಡ ಅಂತ ಸಾವಿತ್ರಿ ಹೇಳ್ತಾರೆ. ಅದರಲ್ಲಿರೋ ಮಜಾನೇ ಬೇರೆ ಕಣೆ. ಒಂದ್ಸಲ ನವ್ಯನ್ ಮುಖ ನೋಡು, ಅವಳೇನಾದ್ರೂ ಮದ್ವೆ ಆಗಕ್ ಬಂದಿರಂಗ್ ಕಾಣ್ತಾಳ. ಹರಳೆಣ್ಣೆ ಕುಡ್ದು ಹಂಗೆ ಬಂದಿರಂಗ್ ಕಾಣ್ತಾಳೆ. ಮರವಾದಿ ಕಳೆಯಕ್ಕೆ ಕಣೆ ಬಂದಿರೋದವಳು ಅಂತ ಹೇಳ್ತಾರೆ ಸಾವಿತ್ರಿ. ಜಾತಕ ಪಕ್ಷಿ ಹೇಳ್ತಾ ಇದೆ ನನ್ನನ್ನ ನಂಬು ಅಂತ ಸಾವಿತ್ರಿ ವಿನಂತಿ ಹೇಳ್ತಾರೆ. ಚಿತ್ರ ನೋಡಿದ್ರೆ ಅವ್ವ ಒಡವೆಗಳು ನೋಡವ. ನವ್ಯ ಹಾಕೊಂಡಿರೋ ಮೈ ಮೇಲೆ ಒಡವೆನ ಮೇಲಿಂದ ನೋಡ್ತಾನೆ ಇರ್ತಾರೆ ಈಶ್ವರಿ ಅವರು. ಈಶ್ವರಿ ಖುಷಿಯಿಂದ ನವ್ಯನ ಮುಟ್ಟಕ್ ಹೋದ್ರೆ ಅವ್ರು ಕೈನೇ ಸರ್ಸ್ಕೊಂಡ್ಬಿಡ್ತಾರೆ ನವ್ಯ ಅವರು. ಆಗ ಶಿವರಾಮೇಗೌಡರು ಹೇಳ್ತಾರೆ, ಅವ್ವ ಶಾಸ್ತ್ರ ಮುಂದುವರ್ಸ್ಬೋದ ಅಂತ ಕೇಳಿದಾಗ ಅಮ್ಮಮ್ಮ ಹೇಳ್ತಾರೆ, ಏ ವಿನಂತಿ ಹೋಗಿ ಆರತಿ ತೊಟ್ಟೆ ತಗೊಂಬೋಗು ಅಂತ ಹೇಳ್ತಾರೆ. ಈಶ್ವರಿನೇ ನೋಡ್ತಾ ಸಾವಿತ್ರಿ ಅವರು ಮನ್ಸೊಳಗೆ ಅನ್ಕೊಂತಾರೆ, ದೊಡ್ಡ ಕಾರು ಒಡವೆ ಆಸ್ತಿ ಎಲ್ಲ ಸಿಕ್ತದಂತ ಜಾಸ್ತಿ ಮೆರೆಯಕ್ ಹೋಗ್ಬೇಡ ಅತ್ಗೆ ಅಂತ ಮನ್ಸೊಳಗೆ ಅನ್ಕೊಂಡ್ರೆ, ಈ ಕಡೆ ಈಶ್ವರಿ ಮನ್ಸೊಳಗೆ ಅನ್ಕೊಂತಾರೆ, ಈ ಮದ್ವೆ ಒಂದ್ ಆಗ್ಲಿ ಕಣೆ, ಮೆರೆಯೋದು ಅಂದ್ರೆ ಏನು ಅಂತ ನಾನ್ ನಿನಗ್ ತೋರಿಸ್ತೀನಿ ಅಂತ ಈಶ್ವರಿ ಮನ್ಸೊಳಗೆ ಅನ್ಕೊಂಡ್ರೆ, ಮತ್ತೆ ಸಾವಿತ್ರಿ ಮನ್ಸೊಳಗೆ ಅನ್ಕೊಂತಾರೆ, ನೀನ್ ಕಾಣ್ತಾ ಇರೋ ಹಗಲ್ಗನ್ಸು ನನ್ ಸಾದ್ರ ಅಲ್ವಾ ಅತ್ಗೆ. ಮತ್ತೆ ಈಶ್ವರಿ ಮನ್ಸೊಳಗೆ ಅನ್ಕೊಂತಾರೆ, ಲೇ ಬೂದ್ ಗುಂಬಳಕಾಯಿ, ನನ್ ಮಗ ಅವಳು ಕುತ್ತಿಗೆಗೆ ತಾಳಿ ಒಂದ್ ಕಟ್ಲಿ ಕಣೆ, ಮುಖಕ್ಕೆ ನಿನ್ನೆ ನಿವಳ್ಸಾಕಿ ಕೆಳಕ್ ಹೋಗ್ತೀನಿ ಅಂತ ಅನ್ಕೊಂತಾರೆ ಈಶ್ವರಿ. ಆಗ ಸಾವಿತ್ರಿ ಮನ್ಸೊಳಗೆ ಅನ್ಕೊಂತಾರೆ, ನೋಡ್ಕೋಬೇಕಾಗಿರೋದು ನೀನು ನನ್ನನ್ನಲ್ಲ, ಖಾಲಿ ಅದಲ್ಲ ಶೆಡ್ನ ಅಂತ ಅನ್ಕೊಂತಾರೆ ಸಾವಿತ್ರಿ ಮನ್ಸೊಳಗೆ. ಈ ಕಡೆ ಬಂದಿರೋ ನವ್ಯನ ಆರತಿ ಮಾಡಿ ಒಳಗಡೆ ಕರ್ಕೋಬೇಕಂತ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನವ್ಯ ಅವರು ಇದ್ದಕ್ಕಿದ್ದಂಗೆ ಎಡಗಾಲು ಇಡಕ್ ನೋಡ್ತಾರೆ. ಆಗ ಅಷ್ಟರಲ್ಲಿ ಈಶ್ವರಿ ನೋಡ್ಕೊಂಬಿಟ್ಟು, ಅಯ್ಯೋ ನವ್ಯ ತಡಿಯಮ್ಮ, ಆ ಥರ ಎಡಗಾಲಿಟ್ಟು ಒಳಗಡೆ ಹೋಗಬಾರ್ದು, ಬಲಗಾಲಿಟ್ಟು ಹೋಗಮ್ಮ ಅಂತ ಹೇಳ್ತಾರೆ. ನವ್ಯಗೆ ಕೋಪ ಬಂದು ಅವ್ರನ್ನೇ ಗೂರಾಯಿಸ್ಕೊಂಡು ನೋಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.